ವಕೀಲರ ಮೇಳ 2023 ಕ್ರೀಡಾ ಸ್ಪರ್ಧೆಗಳಲ್ಲಿ ಹಾಡಿ ಕುಣಿದು ಸುಪ್ತ ಪ್ರತಿಭೆ ಅನಾವರಣಗೊಳಿಸಿದ ವಕೀಲರು. ದಿನನಿತ್ಯ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್, ಕಕ್ಷಿದಾರರ ಪರವಾಗಿ ಕಾರ್ಯನಿರ್ವಹಿಸುತ್ತಾ ಸದಾ ಒತ್ತಡದ ಜೀವನ ನಡೆಸುತ್ತಿರುವ ವಕೀಲರು 3 ದಿನಗಳ ಕಾಲ ಶಿರಸಿಯಲ್ಲಿ ಜರುಗಿದ ರಾಜ್ಯ ಮಟ್ಟದ ವಕೀಲರ ಮೇಳದಲ್ಲಿ ಹಾಡಿ ಕುಣಿದು ತಮ್ಮ ಪ್ರತಿಭೆ ಅನಾವರಣಗೊಳಿಸಿರುವುದು ವಿಶೇಷವಾಗಿತ್ತು. ಸ್ಪಂದನ ಲೀಗಲ್ ಅಕಾಡೆಮಿಯ ಆಶ್ರಯದಲ್ಲಿ ಡಿಸೆಂಬರ್ 23ರಿಂದ 25ರವರೆಗೆ ಶಿರಸಿಯ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ 1500ಕ್ಕೂ ಹೆಚ್ಚಿನ ವಕೀಲರು ವಿವಿಧ ಸಾಂಸ್ಕೃತಿಕ ಕ್ರೀಡಾ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವುದರೊಂದಿಗೆ ಕಲೆಯ ಕೌಶಲ್ಯವನ್ನು ಪ್ರಚುರಪಡಿಸಿರುವುದು ವಿಶೇಷವಾಗಿತ್ತು. ವಿಶೇಷ ವೇಷಭೂಷಣ, ಸಾಂಸ್ಕೃತಿಕ ಮೆರುಗನ್ನು ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಮಡಿಕೇರಿ, ಮಂಗಳೂರು, ಕುಮಟಾ, ದಾವಣಗೆರೆ, ಹುಬ್ಬಳ್ಳಿ, ಚಿತ್ರದುರ್ಗ, ಮೈಸೂರು, ಮಂಡ್ಯ, ಗದಗ, ಧಾರವಾಡ, ಆನೇಕಲ್, ಬೆಂಗಳೂರು ಮುಂತಾದ ರಾಜ್ಯದ 67 ವಕೀಲರ ಸಂಘಗಳಿಂದ ಪುರುಷ ಮತ್ತು ಮಹಿಳಾ ವಕೀಲರು ವಿಶೇಷ ಕಲಾ ಪ್ರದರ್ಶಿಸಿ ಜನರ ಮೆಚ್ಚುಗೆಗೆ ಪಾತ್ರರಾದರು. ಸಾಂಸ್ಕೃತಿಕ ಕಾರ್ಯಕ್ರಮದ ಆವರಣವು ಮಲೆನಾಡು ಸೊಬಗಿನ ಗಿಡಮರಗಳ ಮಧ್ಯೆ ವೇದಿಕೆ ರಚಿಸಿ ಗುಹೆಯ ಪ್ರವೇಶ ದ್ವಾರದಿಂದ ಸೇತುವೆಯ ಮೂಲಕ ಆವರಣಕ್ಕೆ ಪ್ರವೇಶಿಸುವ ದ್ವಾರ ರಾಜ್ಯಾದ್ಯಂತ ಆಗಮಿಸಿದ ವಕೀಲರುಗಳ ಮೆಚ್ಚುಗೆಗೆ ಪಾತ್ರವಾಯಿತು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಪರಿವರ್ತನೆಗೊಳ್ತಾ ಇದೆ. ಒಕ್ಕೂಟದ ಚತುರ್ಥ ಎತ್ತುಗಾರಿಕೆಯಲ್ಲಿ ಈಗಾಗಲೇ ಹುಕ್ಕೇರಿ ತಂಡದ ಕಪ್ತಾನ ಅಥವಾ ನಾಯಕನ ಗಮನಕ್ಕೆ ಅಥವಾ ಮ್ಯಾನೇಜ್ಮೆಂಟ್ ನ ಗಮನಕ್ಕೆ ಹುಕ್ಕೇರಿ ತಂಡದ ಕಪ್ತಾನ ದಯಮಾಡಿ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನವರಿಂದ ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೂ 20ನೇ ವರ್ಷದ ಮೈಲುಗಲ್ಲಿನ ಬಂಪರ್ ಕೊಡುಗೆಗಳು. 399 ದಿನಗಳಿಗೆ 10% ಕ್ವಾರ್ಟರ್ಲಿ ಇಂಟ್ರೆಸ್ಟ್, 10.50% ಇಂಟ್ರೆಸ್ಟ್ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಮೀಸಲಾತಿ ವರ್ಗದವರಿಗೆ, 366 ಹಾಗೂ 399 ದಿನಗಳಿಗೂ ಅನ್ವಯಿಸುತ್ತದೆ. 10.25% ಇಂಟ್ರೆಸ್ಟ್ 999 ದಿನಗಳಿಗೆ, 9% ಇಂಟ್ರೆಸ್ಟ್ 366 ದಿನಗಳಿಗೆ, 10% ಇಂಟ್ರೆಸ್ಟ್ 2 ವರ್ಷಗಳಿಗೆ. ಈ ಡಿಪಾಸಿಟ್ನ ಮೇಲೆ ಆಕರ್ಷಕ ಬಡ್ಡಿ ದರಗಳು 15 ದಿನಗಳಿಂದ 5 ವರ್ಷಗಳವರೆಗೆ. ಈ ಕೊಡುಗೆಗಳು 1ನೇ ಡಿಸೆಂಬರ್ 2023ರಿಂದ 21ನೇ ಫೆಬ್ರವರಿ 2024ರವರೆಗೆ ಜಾರಿಯಲ್ಲಿರುತ್ತದೆ. ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು: ಲಖಪತಿ ಯೋಜನೆ, ಕಲ್ಯಾಣ ನಿಧಿ ಯೋಜನೆ, ಭವಿಷ್ಯ ನಿಧಿ ಯೋಜನೆ, ಮಕ್ಕಳ ಭವಿಷ್ಯ ನಿಧಿ ಯೋಜನೆ, 8% ಮಂತ್ಲಿ ಇನ್ಕಮ್ ಸ್ಕೀಮ್, ಅಂಜಲಿ ಕ್ಯಾಶ್ ಸರ್ಟಿಫಿಕೇಟ್ 99 ತಿಂಗಳಲ್ಲಿ ನಿಮ್ಮ ಹಣ ದ್ವಿಗುಣವಾಗಿ ಹಿಂಪಡೆಯಿರಿ. 2022-23ನೇ ಸಾಲಿನ ಲಾಭಗಳಿಗೆ 6.51 ಕೋಟಿ ರೂಪಾಯಿಗಳು. 2022-23ನೇ ಸಾಲಿನ ವಾರ್ಷಿಕ ವಹಿವಾಟು 8,124 ಕೋಟಿ ರೂಪಾಯಿಗಳು. ದುಡಿಯುವ ಬಂಡವಾಳ 1,230 ಕೋಟಿ ರೂಪಾಯಿಗಳು. ಉದ್ಯೋಗ ಅವಕಾಶ ಸೃಷ್ಟಿ 1,522. ಆಕರ್ಷಕ ಟಿವು ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ, ಇನ್ಶೂರೆನ್ಸ್ಗಳಿಗೆ ಖಚಿತ ಭರವಸೆ. ಸೆಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಪ್ರಧಾನ ಕಚೇರಿ ಕಾರವಾರ. ಸಂಪರ್ಕಿಸಿ 9513833303. ಶಾಖೆಗಳ ಮಾಹಿತಿ ಹಾಗೂ ಸಂಪರ್ಕಕ್ಕಾಗಿ ಭೇಟಿ ನೀಡಿ www.milagriscooperative.com. ಹೊನ್ನಾವರ ತಾಲೂಕಿನ ಸಾಲ್ಕೋಡು ಗ್ರಾಮ ಪಂಚಾಯತ್ ಕಾರ್ಯಾಲಯದ ಎದುರು ನಮ್ಮ ಸಂಕಲ್ಪ ವಿಕಸಿತ ಭಾರತ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕುಮಟಾ ಹೊನ್ನಾವರ ಶಾಸಕ ದಿನಕರ ಕೆ ಶೆಟ್ಟಿ ಅವರು, ದೇಶದ ದುಸ್ಥಿತಿಗೆ 2014ರ ಪೂರ್ವದ ಕಾಂಗ್ರೆಸ್ ಸರ್ಕಾರವನ್ನು ನೇರ ಹೊಣೆಗಾರನನ್ನಾಗಿ ಮಾಡಿದರು. ವ್ಯಾಪಕ ಭ್ರಷ್ಟಾಚಾರ, ಸಾಲು ಸಾಲು ಹಗರಣಗಳೇ ಕಾಂಗ್ರೆಸ್ ಪಕ್ಷದ ಸಾಧನೆ ಎಂದು ಆಪಾದಿಸಿದರು. 2014ರ ನಂತರವೇ ದೇಶ ಅಭಿವೃದ್ಧಿ ಸಾಧಿಸುತ್ತಿದೆ. ಪ್ರಧಾನಿ ಮೋದಿಯವರೇ ಇದಕ್ಕೆ ಕಾರಣರಾಗಿದ್ದು, ಮತ್ತೊಮ್ಮೆ ಮೋದಿಯವರನ್ನು ಆರಿಸಿ ತರಬೇಕಿದೆ ಎಂದು ಜನರಲ್ಲಿ ವಿನಂತಿಸಿದರು. ಸಾಲ್ಕೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಮುನಾ ನಾಯ್ಕ್, ಹೊನ್ನಾವರ ಮಂಡಲ ಬಿಜೆಪಿ ಅಧ್ಯಕ್ಷ ರಾಜೇಶ್ ಭಂಡಾರಿ, ಸೆಂಟ್ರಲ್ ಬ್ಯಾಂಕ್ ಮ್ಯಾನೇಜರ್ ಎಂ ಜಯಕುಮಾರ್, ಪಿಡಿಒ ಬಾಬುರಾಯ್ ನಾಯ್ಕ್, ಗ್ರಾಮ ಪಂಚಾಯಿತಿ ಸದಸ್ಯ ಗಣಪತಿ ಭಟ್ ಹಾಗೂ ಬಾಲಚಂದ್ರ ನಾಯ್ಕ್, ಪಕ್ಷದ ಮುಖಂಡರಾದ ಎನ್ಎಸ್ ಹೆಗಡೆ ಹಾಗೂ ಎಂಎಸ್ ಹೆಗಡೆ, ಆರೋಗ್ಯ ನಿರೀಕ್ಷಕ ಚಿದಾನಂದ್ ಭಟ್, ಎಫ್ಎಲ್ಸಿ ದೇವಿಕೃಪಾ ಗ್ಯಾಸ್ ಏಜೆನ್ಸಿ ವ್ಯವಸ್ಥಾಪಕ ರಾಘವೇಂದ್ರ ನಾಯ್ಕ್ ಹಾಗೂ ಇತರರು ಇದ್ದರು. ಸನ್ಮಾನ್ಯ ಮೋದಿಯವರು ಏನು ಹೇಳಿದ್ರು,
ವಿದೇಶದಲ್ಲಿ ನಮ್ಮ ರಾಜಕಾರಣಿಗಳು ಇಟ್ಟಂತ ಕಪ್ಪು ಹಣ, ಆ ಎಲ್ಲ ಹಣ ತಂದ್ರೆ ಇಡೀ ನಮ್ಮ ದೇಶದ ಬಡವರ ಖಾತೆಗಳಿಗೆ 10ರಿಂದ 15 ಲಕ್ಷ ರೂಪಾಯಿಯನ್ನ ಜಮಾ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿದ್ರೆ ವಿನಾ ಈ ಜನ್ಧನ್ ಖಾತೆಗೆ 10 ಲಕ್ಷ 15 ಲಕ್ಷ ರೂಪಾಯಿ ಜಮಾ ಮಾಡುತ್ತೆ ಅನ್ನುವಂತ ಮಾತು ಹೇಳಿದ್ರು. ಆದ್ರೆ ವಿರೋಧಿಗಳು ಆ ರೀತಿ ಓಡಿಸಿದ್ರು. ಆದ್ರೆ ಇವತ್ತು ಕಿಸಾನ್ ಸಮ್ಮಾನ್ ಅಥವಾ ಕೃಷಿ ಸಮ್ಮಾನ್ ಈ ಯೋಜನೆ ಅಡಿಯಲ್ಲಿ ಸನ್ಮಾನ್ಯ ಮೋದಿ ಅವರು ಪ್ರತಿ 4 ತಿಂಗಳಿಗೆ 2,000 ರೂಪಾಯಿ ಅಂತೆ ಯಾರ್ದು ಅರ್ಧ ಗುಂಟೆ ಜಾಗ ಇದೆಯಲ್ಲ ಅವ್ರ ಖಾತೆಗಳಿಗೆ 2,000 ರೂಪಾಯಿ ಅಂತೆ ಒಂದು ವರ್ಷಕ್ಕೆ 3 ಬಾರಿ ಅಂದ್ರೆ 6,000 ರೂಪಾಯಿಯನ್ನ ಎಲ್ಲ ರೈತರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇಲ್ಲ ಮೇಡಮ್? ನಿಮ್ಮ ಮನೆಯವ್ರು ಹೇಳಿಲ್ಲ ನಿಮ್ಗೆ ಜಮಾ ಆಗುತ್ತೆ ಸುದ್ದಿ ಹೇಳರೆ? ಎಲ್ಲ ಆತ್ಮೀಯ ಗ್ರಾಹಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಿಲನ್ ಎಂಟರ್ಪ್ರೈಸಸ್ನವರಿಂದ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸುಸಂದರ್ಭದಲ್ಲಿ ಪ್ರತಿ 2,000 ರು ಖರೀದಿಗೆ 1 ಲಕ್ಕಿ ನಂಬರ್ ನೀಡಲಾಗುವುದು. ಆ ಮೂಲಕ 4 ಬಂಪರ್ ಬಹುಮಾನಗಳನ್ನು ಗೆಲ್ಲುವ ಸುವರ್ಣ ಅವಕಾಶ. ಮೊದಲನೆಯ ಬಹುಮಾನ ಬುಲೆಟ್ ಬೈಕ್, ಎರಡನೆಯ ಬಹುಮಾನ ಫಾರಿನ್ ಟ್ರಿಪ್, ಮೂರನೆಯ ಬಹುಮಾನ ಎಲೆಕ್ಟ್ರಿಕ್ ಸ್ಕೂಟರ್ ಹಾಗೂ 50 ಬಂಪರ್ ಪ್ರೈಸ್ಗಳನ್ನು ಗೆಲ್ಲುವ ಅವಕಾಶ. ನಮ್ಮಲ್ಲಿ ವೆಡ್ಡಿಂಗ್ ಸ್ಪೆಷಲ್ ಆಫರ್ 50% ರಿಯಾಯಿತಿ ದೊರೆಯಲಿದೆ. ಅತ್ಯಾಕರ್ಷಕ ಪೀಠೋಪಕರಣಗಳು ಭಾರೀ ರಿಯಾಯಿತಿ ದರದಲ್ಲಿ ದೊರೆಯಲಿವೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮಳಿಗೆ ಮಿಲನ್. ಎಲ್ಲ ರೀತಿಯ ನವನವೀನ ಗೃಹ ಬಳಕೆಯ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಪ್ರಧಾನ ಕಚೇರಿ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೇನ್ ರೋಡ್, ಭಟ್ಕಳ. ಜೆಎನ್ ರೋಡ್, ದಾಂಡೇಲಿ. ಮೋತಿಕೆರೆ ರೋಡ್, ಹುಳಿಯಾಳ. ಕೆಬಿ ರೋಡ್, ಯಲ್ಲಾಪುರ ಮತ್ತು ಅಸ್ತ ಆರ್ಕೇಡ್, ದೇವಿಕೆರೆ, ಶಿರಸಿ. ಅಂಕೋಲಾ ಆವರ್ಸ ಹೆದ್ದಾರಿಯಲ್ಲಿ ವಾಕಿಂಗ್ಗೆ ತೆರಳಿದ್ದ ಮಹಿಳೆಗೆ ವಾಹನ ಡಿಕ್ಕಿ, ಸ್ಥಳದಲ್ಲೇ ಸಾವು. ಮಂಗಳವಾರ ಬೆಳಗಿನ ಜಾವ ಅಂಕೋಲಾ ತಾಲೂಕಿನ ಆವರ್ಸಾದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದ ಭೀಕರ ರಸ್ತೆ ಅಪಘಾತವೊಂದರಲ್ಲಿ ಪ್ರವಾಸಿಗರ ವಾಹನವೊಂದು ಪಾದಾಚಾರಿ ಮಹಿಳೆಗೆ ಬಡಿದ ಪರಿಣಾಮ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟ ದುರ್ಘಟನೆ ಸಂಭವಿಸಿದೆ. 52 ವರ್ಷ ವಯಸ್ಸಿನ ದೀಪಾ ಅಶೋಕ್ ನಾಯ್ಕ್ ಮೃತ ದುರ್ದೈವಿಯಾಗಿದ್ದು, ಈಕೆ ಡೋಂಗ್ರಿ ಪಂಚಾಯತ್ ಹೆಗ್ಗರಣೆ ಮೂಲದ ಮಹಿಳೆ ಎಂದು ತಿಳಿದುಬಂದಿದೆ. ಈ ಮಹಿಳೆ ತನ್ನ ಹೆಣ್ಣು ಮಕ್ಕಳ ಜೊತೆಗೆ ಆವರ್ಸಾದ ಮನೆಯೊಂದರಲ್ಲಿ ವಾಸವಿದ್ದು, ದಿನನಿತ್ಯದಂತೆ ವಾಕಿಂಗ್ಗೆ ತೆರಳಿ ಹೆದ್ದಾರಿ ಅಂಚಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಗೋವಾ ಟ್ರಿಪ್ ಮುಗಿಸಿ ಗೋಕರ್ಣ ಕಡೆಗೆ ತೆರಳುತ್ತಿದ್ದ ಕೋಲಾರ ಮುಳಬಾಗಿಲು ಭಾಗದ ಪ್ರವಾಸಿ ಯುವಕರಿದ್ದ ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಪಾದಾಚಾರಿ ಮಹಿಳೆಗೆ ಜೋರಾಗಿ ಡಿಕ್ಕಿ ಹೊಡೆದು ಹೆದ್ದಾರಿ ಅಂಚಿನ ಫುಟ್ಪಾತ್ ದಾಟಿ ಪಕ್ಕದ ಪ್ರದೇಶಕ್ಕೆ ನುಗ್ಗಿದ್ದು, ಅಪಘಾತದ ತೀವ್ರತೆಗೆ ಮಹಿಳೆ ತೀವ್ರ ಗಾಯಗಳಿಂದಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಅಂಕೋಲಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ.